ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಿದೆ. ಕಲಬುರಗಿ ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ ಸ್ವಾಮೀಜಿಯ ಹತ್ಯೆ ಕುರಿತು ಡೆತ್ ನೋಟ್ನಲ್ಲಿ ದಾಖಲಾಗಿರುವುದು ಬಿಜೆಪಿ ಮುಖಂಡರನ್ನು ತಲ್ಲಣಗೊಳಿಸಿದೆ. ಆರೋಪಿತರ ಕುರಿತು ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ನಡೆಸಬೇಕು. ಜೊತೆಗೆ ಶಾಸಕರೊಂದಿಗೆ ಏಕವಚನದಲ್ಲಿ ಮಾತನಾಡಿರುವ ಸಿಪಿಐ ಅವರನ್ನು ಅಮಾನತು ಮಾಡಬೇಕೆಂದು ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಂತರ ಈಗ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣದ ಸಂಪೂರ್ಣ ಮಾಹಿತಿ ಮುಂದಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಗುತ್ತಿಗೆದಾರ ಪಾಂಚಾಳ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿರುವವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಜೊತೆಗೆ ದೂರು ಸ್ವೀಕರಿಸಿದ ಸಿಪಿಐ ಅವರನ್ನು ಅಮಾನತು ಮಾಡಬೇಕೆಂದು ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಹೀಗಾಗಿ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣವೀಗ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ಕಲಬುರಗಿಯ ಶಾಸಕ ಬಸವರಾಜ ಮತ್ತಿಮೂಡ್, ಮುಖಂಡರಾದ ಚಂದು ಪಾಟೀಲ್, ಮಣಿಕಂಠ ರಾಠೋಡ್, ಸಿದ್ದಲಿಂಗ ಸ್ವಾಮೀಜಿ ಹತ್ಯೆ ಮಾಡುವುದಾಗಿ ಸಚಿವ ಪ್ರಿಯಾಂಕ ಖರ್ಗೆ ಆಪ್ತ ರಾಜು ಕಪ್ನೂರ್ ಯೋಜನೆ ರೂಪಿಸಿದ್ದ ಆರೋಪದ ಕುರಿತು ಪೊಲೀಸರು ದೂರು ಸ್ವೀಕರಿಸಿರಲಿಲ್ಲ. ಬಿಜೆಪಿ ನಿಯೋಗ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ದೂರು ಕೊಡಲು ಪ್ರಯತ್ನಿಸಿತ್ತು. ಆದರೆ ಆಗ ದೂರು ಸ್ವೀಕರಿಸಿದ್ದರಿಂದ ಕಲಬುರಗಿಯ ಜಗತ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಿಪಿಐ ಶಕೀಲ್ ಅಂಗಡಿ ಅಮಾನತು ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್, ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಇತರರ ಹತ್ಯೆಗೆ ಸ್ಕೆಚ್ ರೂಪಿಸಿರುವ ರಾಜು ಕಪ್ನೂರ್ ತಂಡದ ಹಿಂದೆ ಸಚಿವ ಪ್ರಿಯಾಂಕ ಖರ್ಗೆ ಕೈವಾಡ ಇದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುಂದೆ ಮಾತಾಡೋದು ಇದು ನಮ್ಮ ತೋಲಿಗೆ ಬರಂಗಿಲ್ಲ, ನಾವು ಜಡ್ಜಿನ ಪರ್ಮಿಷನ್ ತಗೊಂಡು ಎಫರ್ ಮಾಡಬೇಕಾಗ್ತದ, ಮಾಡಕ್ಕೆ ಬರಲ್ಲ ಅಂತ ಅದು ಹೇಳಿದ ಮೇಲೆ ನಾನು ಜಾಸ್ತಿ ಕೇಳಿದಾಗ ಯಾಕೆ ಎಫರ್ ಮಾಡಂಗಿಲ್ಲ, ನಾನು ಗುಲ್ಬರ್ಗ ಸಿಟಿದಲ್ಲಿ ಇರ್ತೀನಿ, ನಮ್ಗೆ ಇದಕ್ಕೆ ಪಾಲ್ಕಿ ಹೋಗಿ ಎಫರ್ ಮಾಡು, ಅಲ್ಲಿ ಆಗ್ಯದ ವಿಷಯ ಅಲ್ಲಿ ಹೋಗಿ ಮಾಡಂತಂದ್ರೆ ಏಕವಚನದಲ್ಲಿ ಮಾತಾಡಿದ್ದೀನಿ. ಅದು ಆಗಿಂದ ನಾನು ಮನೆ ಸಿಟಿಯಲ್ಲಿ ಬರ್ತದೆ, ಸಿಟಿದಾಗ ಇರ್ತೀನಿ ಅಂದ್ರೆ ಮನೆ ಎಂ ಬಿ ನಗರ ಬರ್ತದೆ, ಎಂ ಬಿ ನಗರಕ್ಕೆ ಹೋಗಿ ಕಾಂಪ್ಲೇಂಟ್ ಮಾಡುವಂತ ಇಷ್ಟೆಲ್ಲ ಕೂಡ ಏಕವಚನದಲ್ಲಿ ಮಾತಾಡಿ ಮತ್ತು 4 ಗಂಟೆಗಳ ಮುಂದಾಗಿ ಒಂದು ಗ್ಲಾಸ್ ನೀರು ಸಹಿತ ಕುಡಿಲಿಕ್ಕೆ ನಾವು ಒಳಗೆ ಕುಂತ್ರೆ ಹೊರಗಡೆ ಬರೀ ಫೋನ್ನಲ್ಲಿ ಬಿದ್ದಿಟ್ಟು ಹೊರಗಡೆ ತಿರುಗಾಡ್ತಿದ್ದೆ. ನಾವು ಇವತ್ತು ಎಲ್ಲರ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ, ತಕ್ಷಣ ಅವನಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತು ಸಚಿನ್ ಅಂತಕ್ಕಂಥದ್ದು ಕೂಡ ಈಗಲೇ ತೆಲುಗು ಸಾಹೇಬರು ಅನೇಕ ಒಕ್ಕೂಟರು ಹೇಳಿದ್ದಾರೆ, ಆ ಸಚಿನ್ ಅಂತಕ್ಕಂಥ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಆಗ್ಬೇಕು, 1 ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಕೂಡ ಹೇಳಿದ್ದಾರೆ. ಇವತ್ತು ನಮಗೆ ನಾವು ಶಾಸಕರ ಒಳಗೆ ಸೇರಿ 4 ಜನರಂತಕ್ಕೆ ಈಗಾಗಲೇ ಕೊಲೆ ಮಾಡಲಿಕ್ಕೆ ನಾವು ಸುಪಾರಿ ಕೊಟ್ಟಿವಿ ಅಂತಕ್ಕಂಥ ಕೂಡ ಸಚಿನ್ ಅಂತಕ್ಕಂಥ ಡೆತ್ ನೋಟಲ್ಲಿ ಕೂಡ ಬರೆದು ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಅಂತಕ್ಕಂಥ ಕೂಡ ಹೆಸರನ್ನು ಹೇಳಿದ್ದಾರೆ, ಅವ್ರು ಎಲ್ಲಿರ್ತಾರೆ ಅಂತಕ್ಕಂಥ ಕೂಡ ಇಷ್ಟೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ರು. 3 ದಿವಸ ಆದ್ರೂ ಕೂಡ ಅದ್ರ ಜೊತೆ ಯಾರು ಇರ್ತಾರೋ ಈಗ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಎಫರ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾರೆ. ಅವರಿಂದ ಅನೇಕ ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡಿರ್ಬೋದು, ಅವರಿಂದ ಅವರಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಯಾವುದೂ ಕೂಡ ಕೋಪರೇಷನ್ ಇರಲಿಲ್ಲ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಆದೇಶ ಮಾಡ್ಬೋದಾಗಿತ್ತು, ಕಮಿಷನರ್ ಮಾಡ್ಬೋದಾಗಿತ್ತು, SP ಮಾಡ್ಬೋದಾಗಿತ್ತು, ತಕ್ಷಣ ಎಲ್ಲೇ ಇದ್ರು ಕೂಡ ಅವ್ರು ಅರೆಸ್ಟ್ ಮಾಡಿ ಅಂತಕ್ಕಂಥ ಹೇಳ್ಬೋದಾಗಿತ್ತು. ನಾನು ತನಿಖೆ ಮಾಡಿಸ್ತೀನಿ, ನೋಡ್ತೀನಿ ಅಂತಕ್ಕಂಥದ್ದು ಕೂಡ ಇದು ಇರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಆದಂಥ ಕ್ಷೇತ್ರ, ಇದು ಜಿಲ್ಲಾ ಕಲಬುರಗಿ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇವತ್ತು ಅವ್ರ ಮಗ ಆದಂಥ ಪ್ರಿಯಾಂಕ ಖರ್ಗೆ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂತಕ್ಕಂಥ ಕೂಡ ಅವ್ರು ಯಾವ ರೀತಿ ಸಪೋರ್ಟ್ ಇದ್ದಿದೆ ಸರ್ಕಾರ ಅಂತಕ್ಕಂಥ ಕೂಡ ನೋಡಿದ್ರೆ ಗೊತ್ತಾಗೋದನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಪ್ರಕರಣದ ಕುರಿತು ರಾಜ್ಯ ಬಿಜೆಪಿಯು ಎಕ್ಸ್ ಖಾತೆಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದೆ. ಸಚಿವ ಪ್ರಿಯಾಂಕ ಖರ್ಗೆ ಕಲಬುರಗಿಗೆ ಶಾಪವಾಗಿದ್ದಾರೆ ಎಂದು ಆರೋಪಿಸಿದೆ. ಇನ್ನು ಮನೆಗೆ ಆಧಾರ ಸ್ತಂಭವಾಗಿದ್ದ ಸಚಿನ್ ಪಾಂಚಾಳರನ್ನು ಕಳೆದುಕೊಂಡಿರುವ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಸಚಿನ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಆರೋಪಿತರಾದ ರಾಜು ಕಪ್ನೂರ್ ಸೇರಿದಂತೆ ಉಳಿದವರನ್ನ ಬಂಧಿಸದ ಪೊಲೀಸರ ವಿರುದ್ಧ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿನ್ ಮೋನಪ್ಪ ನಮ್ಮ ತಮ್ಮ ಸರ್, ಅವ ಏನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಾನು ನಮ್ಮ ತಂಗಿ ನಾವು ಸ್ಟೇಷನ್ಗೆ ಹೋಗಿದ್ದೆವು ಸರ್. ನಾವು ಹೋದ ತಕ್ಷಣವೇ ಅಲ್ಲಿ ಎಷ್ಟು ಕೇಳ್ಕೊಳತ್ತಿದ್ದೇವೆ ರೀ ಸರ್, ನಮ್ಮ ಆನ್ಲೈನ್ ಅದಾನ, ನಮ್ಮ ತಮ್ಮಗೆ ಹುಡಿಸ್ಕೊಡ್ರಿ, ಫಸ್ಟ್ ಇನಿಷಿಯಲ್ ರಿಪೋರ್ಟ್ ಮಾಡ್ಕೊಡ್ರಿ ಅಂತ ಎಷ್ಟು ಸಲ ಹೇಳಿದ್ರು ಅಷ್ಟು ಜನ ಕುಂತು ಅಲ್ಲಿ ಮಾತಾಡ್ಕೊತಾ ಕುಂತಿದ್ದು ರೀ ಸರ್. ಕಂಪ್ಲೇಂಟೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸರ್. ಈಗ 2 ಗಂಟೆಲಿಂದ 3 ಗಂಟೆ ತನಕ ಅಲ್ಲೇ ಕುಂತ್ಕೊಂಡಿವಿ ರೀ ಸರ್. ಆಮೇಲೆ ಏನಂತಾರೆ ಸರ್, ನಿಮ್ಮ ತಮ್ಮ ಗುಲ್ಬರ್ಗದಾಗ ಕೆಲಸ ಮಾಡ್ತಿದ್ದನಲ್ಲ, ಗುಲ್ಬರ್ಗಾಕ್ಕೆ ಹೋಗ್ರಿ, ಇಲ್ಲಕ್ಕೆ ಮಾಡ್ಲತ್ತೀರಿ ನೀವು, ನಿಮ್ಮ ಸರೌಂಡಿಂಗ್ ಏರಿಯಾ ಯಾವ್ದು ಬರ್ತದೆ ಅಲ್ಲಿ ಹೋಗ್ರಿ ಅಂತಂದ್ರಿ ಸರ್. 4 ಗಂಟೆಲಿಂದ ಇಲ್ಲಿ ಬಂದೇವಿ ಸರ್. 6:30 ಗಂಟೆಗೆ ಬಂದಾಗ್ರಿ ಸರ್. 6:30 7 ಗಂಟೆಗೆ ಧನ್ನೂರ ಸ್ಟೇಷನ್ಗೆ ಬಂದೀವ್ರಿ ಸರ್. ಅಲ್ಲಿನೂ ರ್ಯಾಶಾಗಿ ಮಾತಾಡಿದ್ರಿ ಸರ್, ಯಾರನ್ನೂ ಕಂಪ್ಲೇಂಟ್ ತೊಗೊಂಡಿಲ್ರಿ ಸರ್ ನಮ್ಮ ತಮ್ಮ. ಅವ್ರು ಹುಡುಕ್ಲಾರ ಸಂಬಂಧ ಸರ್ ನಾವು 4 ಜನ ಸಿಸ್ಟರ್ಸ್ ಸರ್. ನೈಟ್ ಬೆಳಗ್ಗೆ ಎಲ್ಲ ಲಾಡ್ಜ್, ಬಸ್ ಸ್ಟ್ಯಾಂಡ್, ಸ್ಟೇಷನ್ಸ್ ಎಲ್ಲನೂ ಹುಡುಕಿವಿ ಸರ್. ಮತ್ತು ಮರುದಿವ್ಸ ಬಂದು ನಾವು ಡ್ಯಾಮಿನಲ್ಲೂ ಹುಡ್ಕೊಂಡಿವ್ರಿ ಸರ್. ಮತ್ತು ನೆಕ್ಸ್ಟ್ ಮತ್ತೆ ಗಾಂಧಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಸರ್. ಅಲ್ಲಿನೂ ಯಾರೂ ತೊಗೊಳ್ಳಲ್ಲ ಸರ್. ಎಲ್ಲಿ ಮಿಸ್ ಆಗ್ಯಾನ, ಯಾವ ಹೋಟೆಲ್ನ ಮಿಸ್ ಆಗ್ಯಾನ, ಆ ಸರೌಂಡಿಂಗ್ ಏರಿಯಾದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು ಅಂತಾರೆ ಸರ್. ಈ ಥರ ನೆಗ್ಲಿಜೆನ್ಸಿಲಿಂದನೇ ನಾವು ಇವತ್ತು ನಮ್ಮ ತಮ್ಮ ಕಳ್ಕೊಂಡಿವಿ ಸರ್.
ನಾವು ಅಲ್ಲಿ ಅವ್ರ ರೈಲ್ವೆ ಟ್ರ್ಯಾಕ್ ಮೇಲೆ ಆ ಥರ ಆದ್ರೂ ಯಾವ ಸ್ಟೇಷನವರು ಜಲ್ದಿ ಬಂದಿಲ್ಲ ಸರ್. 1 ಅವರ್ 2 ಅವರ್ ಕುಂತೀವ್ರಿ ಸರ್. ಗಾಂಧಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ದವ್ರು ಯಾರೂ ಬಂದಿಲ್ಲ ರೀ ಸರ್. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕೆಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೃತ ಪಾಂಚಾಳ್ ಕುಟುಂಬಸ್ಥರನ್ನ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯ ಬಿಜೆಪಿ ಮುಖಂಡರು ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಆಡಳಿತವಿದ್ದಾಗಲೂ ಬೆಳಗಾವಿ ಜಿಲ್ಲೆಯಲ್ಲಿ ಗುತ್ತಿಗೆದಾರರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ಕೂಡ ಬಹಳಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗಿದ್ದವು. ಪ್ರಕರಣದ ಕುರಿತು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ಪ್ರಿಯಾಂಕ ಖರ್ಗೆ ಕಾನೂನಿನಂತೆ ಪ್ರಕರಣದ ತನಿಖೆ ನಡೆಯುತ್ತಿದೆ ಎಂದಿದ್ದಾರೆ. ಒಟ್ಟಾರೆ ಇಂದು ಎಫ್ಐಆರ್ ದಾಖಲಾಗಿದ್ದು ತನಿಖೆಯಲ್ಲಿ ಮುಂದೆ ಏನಾಗಲಿದೆ ಎಂಬುದು ಕುತೂಹಲವನ್ನ ಮೂಡಿಸಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.